ನಮಸ್ಕಾರ, ನಾನು ನಿಮ್ಮ UK ರೈತ. ಏನಪ್ಪ ಅಂದರೆ ನಾವು ಇಲ್ಲಿ ಇದರ ಪ್ಲಾಂಟೇನಿಗೆ ಬಂದಿದ್ದೀವಿ. ಸರ್ ಏನು ಸರ್ ಇದು? ಹಲಸು ಸರ್ ಮಾತಾಡಿ. ನಮಸ್ಕಾರ ಎಲ್ಲ ರೈತ ಬಂದವರಿಗೆ. ನಮ್ಮದು ಫ್ಲೋರಜಾ ಅಗ್ರಿ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪ್ನಿಯಲ್ಲಿ ಈ ಒಂದು ಬೈಬ್ಯಾಕ್ ಇದು ಕಂಪ್ನಿ ಇದು ಯಾವ ಥರ ಅಂತಂದರೆ ನಮ್ಮದು ಹಲಸಿನ ಕೃಷಿಯನ್ನು ರೈತರಿಗೆ ಮಾಡಿಸಿ ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ಒಂದು ಉದ್ದೇಶ ಇಟ್ಟುಕೊಂಡು ನಮ್ಮ ಫ್ಲೋರಜಾ ಕಂಪ್ನಿಯವರು ಸುಮಾರು ಕರ್ನಾಟಕ ಒಂದು ರಾಜ್ಯದಲ್ಲಿ ಸುಮಾರು 10,000 ಎಕರೆಯಲ್ಲಿ ಈ ಹಲಸಿನ ಕೃಷಿಯನ್ನು ನಾಟಿ ಮಾಡಲು ಒಪ್ಪಿಕೊಂಡಿದ್ದಾರೆ. ಈ ಕೃಷಿಯ ಉದ್ದೇಶ ಏನಪ್ಪ ಅಂದರೆ ರೈತರ ಆರ್ಥಿಕ ಮಟ್ಟವನ್ನು ಸುಧಾರಣೆ ಮಾಡುವುದರೊಂದಿಗೆ ಈ ಹಲಸಿನ ಕೃಷಿಯನ್ನು ವ್ಯಾಲ್ಯೂಯೇಷನ್ ಅಂತಂದರೆ ಮೌಲ್ಯವರ್ಧನೆ ಮಾಡುವ ಉದ್ದೇಶ ಇಟ್ಟುಕೊಂಡು ಈ ಹಲಸಿನ ಕೃಷಿಯನ್ನು ನಾವಿಲ್ಲಿ ಕೃಷಿಯನ್ನು ಪ್ರಾರಂಭ ಮಾಡಿದ್ದೇವೆ. ನಮ್ಮ ಕಂಪ್ನಿ ವತಿಯಿಂದ ಸುಮಾರು ನಮ್ಮ ಕೊಪ್ಪಳ ಉತ್ತರ ಕರ್ನಾಟಕದ ಕೊಪ್ಪಳ ಬ್ರ್ಯಾಂಚಲ್ಲಿ ನಾವು ಎಲ್ಲ ಫೀಲ್ಡ್ ಎಕ್ಸಿಕ್ಯೂಟಿವ್ ಅಂಬರೀಷ್ ಅಂತೇಳಿ ನಾವು ಕೆಲಸ ಮಾಡ್ತೀವಿ. ನಮ್ಮದು ಗದಗ ಜಿಲ್ಲಾ. ಈ ಕಂಪ್ನಿಯಲ್ಲಿ ನಮ್ಮದು ಕಂಪ್ನಿಯ ಪ್ರಾಜೆಕ್ಟ್ ಬಂದ್ಬಿಟ್ಟು ಬೈಬ್ಯಾಕ್ ಪ್ರಾಜೆಕ್ಟ್. ಇದು ನಮ್ಮದು ಹಲಸಿನ ಕೃಷಿ. ಸುಮಾರು 1 ಎಕರೆಯಲ್ಲಿ 300 ಸಸಿಗಳು ಕುಂದಿರುತ್ತವೆ. ಸಾಲಿಗೆ 15 ಫೂಟು, ಗಿಡದಿಂದ ಗಿಡಕ್ಕೆ 10 ಫೂಟು. ಸುಮಾರು ಬೆನಿಫಿಟ್ ಏನಿರುತ್ತೆ ಅಂತಂದರೆ ಸುಮಾರು ಈ 2 ವರ್ಷ ಈ ಗಿಡ ಬೆಳೆಸಬೇಕು. ಪ್ಯೂರ್ಲಿ ಆರ್ಗ್ಯಾನಿಕ್ ಒಳಗೆ ಬೆಳೆಸಬೇಕು. ಯಾವ ರೀತಿಯನ್ನು ಸಾವಯವ ರೀತಿಯಲ್ಲೇ ಬೆಳೆಸಬೇಕು. ಸಾವಯವ ರೀತಿಯಲ್ಲಿ ಬೆಳೆಸಬೇಕು. ಆರ್ಗ್ಯಾನಿಕ್ ಇದರಲ್ಲಿ ಸರ್ಕಾರಿ ಗೊಬ್ಬರ ಯಾವ ಥರದ್ದು ಬೆಳೆಸಬಾರ್ದು. ಸರ್ಕಾರಿ ಗೊಬ್ಬರ ಯಾವ ಥರ ಕೆಮಿಕಲನ್ನು ಯೂಸ್ ಮಾಡಬಾರ್ದು. ಮತ್ತೆ ಸರ್ ಏನು ಲಾಭ ಎಷ್ಟಿರುತ್ತೆ, ಇಳುವರಿ ಎಷ್ಟಿರುತ್ತೆ? ಇಳುವರಿ ಸಂಬಂಧಪಟ್ಟಂಗೆ ನಾವು ಗಿಡದಲ್ಲಿ ಸುಮಾರು ಏನಿಲ್ಲ ಅಂದರೂ 1 ವರ್ಷದಲ್ಲಿ ಇದು ಕಾಯಿ ಸೆಟ್ಟಿಂಗ್ ಆಗುತ್ತೆ. ಅದರ ಗಾಯಿ ಎಲ್ಲ ನಾವು ತೆಗೆದು ಒಗಿಬೇಕು. ಸುಮಾರು ಬರೀ ಗಿಡಗಳನ್ನು ಬೆಳೆಸ್ಬೇಕು. 2 ವರ್ಷ ಬರೀ 2.5 ವರ್ಷ ಗಿಡ ಬೆಳೆಸ್ಬೇಕು. ಗಿಡ ಬೆಳೆದ ನಂತರ ಅಲ್ಲಿ ಕಾಯಿಯನ್ನು ರಿಮೂವ್ ಮಾಡಿ 2.5 ವರ್ಷ ನಂತರ ಕಾಯಿಯನ್ನು ಬಿಡಬೇಕು. ಸುಮಾರು ಒಂದು ಗಿಡದಲ್ಲಿ ನೀವು 8ರಿಂದ 10 ಕಾಯಿ ಬಿಟ್ರೆ ಮಿನಿಮಮ್ ಒಂದು ಕಾಯಿಗೆ ನಮ್ಮದು 30 ರೂಪಾಯಿ ರೇಟ್ ಐತಿ. 30 ರೂಪಾಯಿ ಕೆಜಿ ಹಂಗೆ ರೇಟ್ ತೊಗೊತೀವಿ ನಾವು. ಒಂದು ಕಾಯಿ ಸುಮಾರು 5ರಿಂದ 6 ಕೆಜಿ ಬರ್ತೈತಿ. 2.5 ಕೆಜಿಯಿಂದ ನಾವು ಅಪ್ ಟು 10-15 ಕೆಜಿ ಮಟ್ಟ ಕಟ್ ಮಾಡ್ಕೊತೀವಿ. ವರ್ಷದಲ್ಲಿ 3 ಸಲ ಕಟ್ ಮಾಡ್ತೀವಿ. ಒಂದು ಕಟಿಂಗಿಗೆ ಒಂದು ಗಿಡದಿಂದ ಸುಮಾರು 50 ಕೆಜಿಯನ್ನು ನಾವು ಇಳುವರಿ ಎಕ್ಸ್ಪೆಕ್ಟ್ ಮಾಡಿದ್ರೆ ವರ್ಷದಲ್ಲಿ 3 ಸಲ ಕಟ್ ಮಾಡ್ತೀವಲ್ಲ 50 ಇಂಟು 3 ಹೊಡೆದ್ರೆ 150 ಕೆಜಿ ಆಗುತ್ತೆ. 150 ಕೆಜಿ. ಆ 150 ಕೆಜಿಯಲ್ಲಿ ನಮ್ಮದು 30 ರೂಪಾಯಿ ಅಂತಂದ್ರೆ 4,500 ರೂಪಾಯಿ ಒಂದು ಗಿಡಕ್ಕೆ ಆಯ್ತು. 1 ಎಕರೆಯಲ್ಲಿ ನಾವು 300 ಸಸಿ ಕುಂದಿರ್ಸ್ತೀವಲ್ಲ, ಆ 300 ಸಸಿಗೆ ಸುಮಾರು ಒಂದು ಕಟಿಂಗಿಗೆ 3 ತಿಂಗಳಿಗೆ 4.5 ಲಕ್ಷ ಆಯ್ತು. ಆ ಥರ ನಮ್ಮದು 3 ಕಟಿಂಗಿಗೆ ಸುಮಾರು ಏನಿಲ್ಲ ಅಂದ್ರೆ 10ರಿಂದ 15 ಲಕ್ಷ ರೂಪಾಯಿ ನಾವು ಇಳುವರಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಳ್ಳೆ ಲಾಭ ಐತೆ ರೈತರಿಗೆ ಮಾಡ್ಬೋದು. ರೈತ ಬಂದವರಿಗೆ ಎಲ್ಲರೂ ಹಾಕ್ಬೋದು. ನಾವು ನಾವು ಫೀಲ್ಡ್ ಎಕ್ಸಿಕ್ಯೂಟಿವ್ ನಾವು ಬರ್ತೀವಿ, ಎಲ್ಲ ವಿಸಿಟ್ ಮಾಡ್ತೀವಿ. ನಿಮ್ಮ ಲ್ಯಾಂಡ್ ವಿಸಿಟ್ ಮಾಡ್ತೀವಿ, ನಿಮ್ಮದು ಮಣ್ಣು ಟೆಸ್ಟ್ ಮಾಡ್ತೀವಿ, ನೀರು ಟೆಸ್ಟ್ ಮಾಡ್ತೀವಿ. ನಾವು 1 ಎಕರೆಗೆ ನಿಮ್ಮದು ಒಂದು ಸಸಿಗೆ ಬಂದುಬಿಟ್ಟು 250 ರೂಪಾಯಿ ಐತಿ. 250 ರೂಪಾಯಿ ಒಂದು ಸಸಿಗೆ. ನಮ್ಮದು 75,000 ಸಸಿದಾಗುತ್ತೆ. 18,000 ರೂಪಾಯಿ ನಾವು ಆರ್ಗ್ಯಾನಿಕ್ ಗೊಬ್ಬರ ಕೊಡ್ತೀವಿ. ಆ ಆರ್ಗ್ಯಾನಿಕ್ ಗೊಬ್ಬರ ಕೊಡೋ ಉದ್ದೇಶ ಏನಂತಂದ್ರೆ ಈ ಗಿಡ ಚೆನ್ನಾಗಿ ಬೆಳೆದಿದೆ ಅಂದ್ರೆ ನಮ್ಮದು ಚೆನ್ನಾಗಿ ಬೆಳೆದ 6 ತಿಂಗಳ ಗಿಡ ಅಂದ್ರೆ 5 ಫೂಟ್ ಗಿಡ